ಏ ಬಿಕಾರಿ, ನೀನು ನನ್ ಗಂಡ ಅಂತ ಯಾರ ಮುಂದೆನಾದ್ರೂ ಹೇಳಿದ್ರೆ ಚಪ್ಲಿ ಕಿತ್ತೋಗೋ ಹಂಗ ಹೊಡಿತೀನಿ, ನಡಿಯೋ ಆಚೆ ಬಿಕಾರಿ ಅಂತ ಕೊಂಡದ ಮನೆ ಸಾಮ್ರಾಜ್ಯದ ಏಕೈಕ ವಾರಸ್ದಾರ ಸಾನ್ಯಾ ಗುಡುಕ್ತಾ ಇದ್ರೆ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿದ್ದ ಅವಳ ಬಿಕಾರಿ ಗಂಡ ಸಾಮ್ರಾಟ್ ಅವಮಾನದಲ್ಲಿ ತಲೆ ತಗ್ಗಿಸಿ ನಿಂತಿದ್ದ. ಹಾಗಾದ್ರೆ ಯಾರು ಈ ಸಾಮ್ರಾಟ್? ತನ್ನ ಹೆಂಡತಿಯ ಬಾಯಲ್ಲಿ ಇಷ್ಟೆಲ್ಲ ನಿಕೃಷ್ಟ ಮಾತುಗಳನ್ನ ಕೇಳಿಸ್ಕೊಂಡು ಅವನ್ ಯಾಕೆ ಸುಮ್ನೆ ನಿಂತಿದ್ದಾನೆ? ಅಷ್ಟಕ್ಕೂ ಇವರಿಬ್ಬರ ನಡುವೆ ನಡೆದದ್ದೇನು? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ತಿಳ್ಕೊಳ್ಬೇಕು ಅಂದ್ರೆ 18 ವರ್ಷಗಳ ಹಿಂದೆ ಸಾಮ್ರಾಟ್ನ ಜೀವನದಲ್ಲಿ ನಡೆದ ಆ ಘೋರ ಘಟನೆಯನ್ನ ನೀವು ಕೇಳಲೇಬೇಕು. ಇವತ್ತು ಹೆಂಡತಿಯಿಂದ ಬಿಕಾರಿ ಅಂತ ಕರ್ಸ್ಕೊಳ್ತಾ ಇರುವ ಇದೇ ಸಾಮ್ರಾಟ್ ಒಂದ್ ಕಾಲದಲ್ಲಿ ಬೆಂಗಳೂರಿನ ಭೂಗತ ಲೋಕವನ್ನೇ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಡಾನ್ ಸಂಜಯ್ನ ಏಕೈಕ ಮಗ. ಸಂಜಯ್ ಹೆಸರು ಕೇಳಿದ್ರೇನೆ ಬೆಂಗಳೂರು ನಡಕ್ತಾ ಇತ್ತು. ರಾಜಕಾರಣಿಗಳನ್ನ ದಾಳದ ಹಾಗೆ ಆಟವಾಡಿಸ್ತಿದ್ದ, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳ ಹಣೆ ಬರಹವನ್ನೇ ನಿರ್ಧರಿಸ್ತಾ ಇದ್ದ ಮಾಫಿಯಾ ದೊರೆ ಸಂಜಯ್. ಅದೊಂದು ಅಮಾವಾಸ್ಯೆಯ ರಾತ್ರಿ ಸಂಜಯ್ ತನ್ನ 5 ವರ್ಷದ ಮಗ ಸಾಮ್ರಾಟ್ನನ್ನ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದ. ಇದ್ದಕ್ಕಿದ್ದಂತೆ 4 ದಿಕ್ಕುಗಳಿಂದಲೂ ಅವರ ಕಾರನ್ನ ಸುತ್ತುವರೆದ ಎದುರಾಳಿಗಳು ಗುಂಡಿನ ಮಳೆಗರೆಯಲು ಆರಂಭಿಸಿದ್ರು. ಕಾರಿನ ಗಾಜುಗಳು ಪುಡಿ ಪುಡಿಯಾಗಿ ಸಂಜಯ್ನ ತೋಳಿಗೆ ಒಂದು ಬುಲೆಟ್ ಫೈರ್ ಆಯ್ತು. ನರಳುತ್ತಲೇ ತನ್ನ ಮಗನನ್ನ ಎಳೆದುಕೊಂಡು ಕಲಾಸಿಪಾಳ್ಯದ ಕತ್ತಲು ಗಲ್ಲಿಯೊಂದರಲ್ಲಿ ಹೇಗೋ ಅವಿತ್ಕೊಂಡ. ಟೈಗರ್, ಓಡು, ಫಾಸ್ಟ್ ಆಗಿ ಓಡು, ಎಲ್ಲೂ ನಿಲ್ಬೇಡ, ಇವರು ನಿನ್ನನ್ನು ಸಾಯಿಸ್ಬಿಡ್ತಾರೆ. ಮಗನೇ, ಡೋಂಟ್ ಸ್ಟಾಪ್ ಅಂತ ಮಗನನ್ನ ನೋಡ್ತಾ ನೋವಿನಲ್ಲೇ ಹೇಳ್ದ. ಆದ್ರೆ ಪುಟ್ಟ ಸಾಮ್ರಾಟ್, ನಿನ್ ಬಿಟ್ ನಾನ್ ಎಲ್ಲೂ ಹೋಗಲ್ಲ ಡ್ಯಾಡ್, ನಿನ್ ಜೊತೆನೆ ಇರ್ತೀನಿ ಅಂತ ಅಪ್ಪನ ಗಾಯಗೊಂಡ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಸಂಜಯ್ಗೆ ತಾನಿನ್ ಸಾಯ್ತೀನಿ ಅನ್ನೋದು ಕನ್ಫರ್ಮ್ ಆಗೋಗಿತ್ತು. ಹೇ ಲಿಸನ್ ಟು ಮೀ, ಲೈಫ್ ಅಲ್ಲಿ ನಾನ್ ತುಂಬಾ ನೋಡ್ಬಿಟ್ಟಿದೀನಿ, ಆದ್ರೆ ನಿನ್ ಲೈಫ್ ಈಗ ಶುರುವಾಗ್ತಿದೆ ಟೈಗರ್. ಬಿ ಬ್ರೇವ್ ಮೈ ಬಾಯ್, ಬಿ ಬ್ರೇವ್ ಮೈ ಬಾಯ್ ಎನ್ನುತ್ತಾ ತನ್ನ ಬೆರಳಲ್ಲಿದ್ದ ಹಸಿರು ಹರಳಿನ ಹಳೆಯ ಚಿನ್ನದ ಉಂಗುರವನ್ನ ಸಾಮ್ರಾಟ್ನ ಪುಟ್ಟ ಬೆರಳಿಗೆ ತೊಡಿಸಿದ. ಅದು ಅವನ್ ಬೆರಳಿಗೆ ದೊಡ್ಡದಾಗಿದ್ರು ಅದೊಂದು ಜವಾಬ್ದಾರಿಯ ಭಾರವಾಗಿತ್ತು. ಮಗನ ಹಣೆಗೆ ಮುತ್ತಿಟ್ಟು ಗಟ್ಟಿಯಾಗಿ ಅಪ್ಕೊಂಡು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಸಂಜಯ್ಗಾಗಿ ಹುಡುಕಾಡ್ತಿದ್ದ ವ್ಯಕ್ತಿಯನ್ನ ತೋರಿಸಿ, ಈ ಬದ್ಮಾಶ್ ಮುಖ ನೆನ್ಪಿಟ್ಕೋ, ನೀನೇ ಅವನನ್ನ ಹೊಡಿಬೇಕು ಅಂತ ಆ ವ್ಯಕ್ತಿಯತ್ತ ಕೈ ತೋರಿಸಿ ಘರ್ಜಿಸಿದ. ಮರುಕ್ಷಣವೇ ತನ್ನ ಜೇಬ್ನಲ್ಲಿದ್ದ ಗನ್ ತೆಗೆದು ಶತ್ರುಗಳತ್ತ ನುಗ್ಗಿದ. ಕತ್ತಲಲ್ಲಿ ಹೆದರಿ ಅಡಗಿದ್ದ ಸಾಮ್ರಾಟ್ನ ಕಣ್ಣೆದುರೇ 3 ಗುಂಡುಗಳು ಸಂಜಯ್ನ ಎದೆಯನ್ನ ಸೀಳ್ಕೊಂಡು ಹೋದವು. ಡ್ಯಾಡ್, ಡ್ಯಾಡ್ ಎಂಬ ಸಾಮ್ರಾಟ್ನ ನೋವಿನ ಕೂಗು ಆ ಕತ್ತಲಲ್ಲೇ ಕರಗಿ ಹೋಯ್ತು. ಆ ರಾತ್ರಿಯ ನಂತರ ಮಾಫಿಯಾ ದೊರೆಯ ಮಗ ಅನಾಥನಾದ. ಸೋಮನಹಳ್ಳಿಯ ಅನಾಥಾಶ್ರಮದಲ್ಲಿ ಅವನ ಹೊಸ ಜೀವನ ಶುರುವಾಯಿತು. 18 ವರ್ಷಗಳು ಉರುಳಿದವು. ಅಪ್ಪನ ನೆನಪು ಮತ್ತು ಅವನು ಕೊಟ್ಟ ಉಂಗುರ ಬಿಟ್ರೆ ಅವನ್ ಬಳಿ ಬೇರೇನೂ ಇರ್ಲಿಲ್ಲ. ಆಶ್ರಮದಿಂದ ಹೊರಬಂದ ಮೇಲೆ ಹೊಟ್ಟೆಪಾಡ್ಗಾಗಿ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಸೇರ್ಕೊಂಡ. ಒಂದು ಕಾಲದ ಸಾಮ್ರಾಜ್ಯದ ರಾಜ್ಕುಮಾರ ಈಗ ಜನರ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮಾಡೋ ವರ್ಕರ್ ಆಗಿದ್ದ. ಈ ಬಡತನದ ನಡುವೆ ಅವನಿಗೆ ಸಿಕ್ಕ ಒಂದೇ ಒಂದು ಸಮಾಧಾನವೆಂದರೆ ಅವನ ಪ್ರೇಯಸಿ ವೈಭವಿ. ಅವಳ ನಗುವೆ ಅವನಿಗೆ ಸ್ಫೂರ್ತಿ, ಅವಳ ಪ್ರೀತಿ ಅವನಿಗೆ ಜಗತ್ತು. ಇವತ್ತೋಳ್ ಹುಟ್ಟದಬ್ಬ. ದಿನವಿಡೀ ಡೆಲಿವರಿ ಮಾಡಿ ಸಂಪಾದಿಸಿದ ಹಣದಲ್ಲಿ ಅವಳಿಗಿಷ್ಟವಾದ ಕೇಕ್ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧರಿಸಿದ್ದ. ಹತ್ತಿರದ ಬೇಕರಿಗೆ ಹೋಗಿ ಅಲ್ಲಿ ಜೋಡಿಸಿದ್ದ ವಿಧ ವಿಧವಾದ ಕೇಕ್ ಗಳನ್ನ ನೋಡೋಕ್ ಶುರು ಮಾಡ್ದ. ಒಂದು ದೊಡ್ಡ ಸುಂದರವಾದ ಕೇಕ್ ನತ್ತ ಕೈ ತೋರಿಸಿ, ಅಣ್ಣ ಇದೆಷ್ಟು ಅಂತ ಕೇಳ್ದ. ಬೇಕರಿಯ ಮಾಲೀಕ ರಾಜಣ್ಣ ನಗ್ತಾ, ಅಪ್ಪ ಕಂಜೂಸು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ, ನೀನ್ ತಗೊಳ್ಳೋದು ಈ ಸಿಂಗಲ್ ಪೀಸ್ ಕೇಕ್ ಅಂತ ಗೊತ್ತು ನನ್ಗೆ, 60 ರೂಪಾಯಿ, ಏನ್ ಪಾರ್ಸಲ್ಲ ಅಂತ ತಮಾಷೆ ಮಾಡ್ದ. ಸಾಮ್ರಾಟ್ ಮುಜುಗರದಿಂದ ನಕ್ಕು, ಸದ್ಯಕ್ಕೆ 60ರದ್ದೇ ಸಾಕು, 100-100 ರೂಪಾಯಿ ಉಳಿಸಿದ್ರೆ ನನ್ ಹುಡುಗಿ ಆಸೆ ಪಟ್ಟಂಗೆ ಬೆಂಗಳೂರಲ್ಲಿ ಒಂದ್ ಮನೆ ತಗೊಳ್ಬಹುದು, ಸಿಂಗಲ್ ರೂಪಾಯಿ ಮ್ಯಾಟರ್ಸ್ ರಾಜಣ್ಣ ಅಂತ ಹೇಳಿ ಆ ಪುಟ್ಟ ಕೇಕ್ ನ ಪಾರ್ಸಲ್ ಮಾಡಿಸ್ಕೊಂಡ್ ಹೊರಟ. ಅವನ್ ಪ್ರತಿ ಹೆಜ್ಜೆಯಲ್ಲೂ ತನ್ನ ಪ್ರೀತಿಯ ವೈಭವಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ಕಾತುರವಿತ್ತು. ಆದ್ರೆ ಆ ಮನೆಯ ಬಾಗಿಲು ತೆರೆದಾಗ ಅವನಿಗೆ ಬಹುದೊಡ್ಡ ಆಘಾತವೇ ಕಾದಿತ್ತು. ಕಿವಿ ಕಿತ್ತೋಗೋ ತರದ ಮ್ಯೂಸಿಕ್, ಕಣ್ಣಿಗೆ ನೋವು ಬರೋ ತರದ ಡಿಸ್ಕೋ ಲೈಟ್ಗಳು, ಕಾಸ್ಟ್ಲಿ ಡ್ರಿಂಕ್ಸ್ ಬಾಟಲ್ಗಳು, ಟೇಬಲ್ ಮೇಲಿದ್ದ ಬೃಹತ್ ಕೇಕು, ಆ ಕೋಣೆಯ ವೈಭವವೇ ಬೇರೆ ಆಗಿತ್ತು. ಬಾಗಿಲು ತೆರೆದ ವೈಭವಿಯನ್ನಂತೂ ನೋಡಿ ಸಾಮ್ರಾಟ್ ಒಂದ ಕ್ಷಣ ಶಾಕ್ ಆಗೋದ. ಯಾವಾಗ್ಲೂ ಸಲ್ವಾರ್ ಕಮೀಸ್ ನಲ್ಲಿ ಇರ್ತಾ ಇದ್ದ ವೈಭವಿ ಇಂದು ಮೈಗೆ ಅಂಟಿಕೊಂಡಂತಿದ್ದ ಚಿಕ್ಕ ಸ್ಕರ್ಟ್ ಧರಿಸಿ ತಲೆಯ ಮೇಲೆ ರಾಜ್ಕುಮಾರಿಯಂತೆ ಕ್ರೌನ್ ತೊಟ್ಟು ನಿಂತಿದ್ಲು. ಅವಳ ಫ್ರೆಂಡ್ಸ್ ಗ್ರೂಪ್ ಮೈ ಮರೆತು ಕುಣಿತಾಯ್ತು. ವೈಭವಿ, ವಾಟ್ ಇಸ್ ದಿಸ್? ಏನಿದೆಲ್ಲ? ಸಾಮ್ರಾಟ್ ನಡ್ಗೋ ಧ್ವನಿಯಲ್ಲೇ ಕೇಳ್ದ. ಅವನ್ ಕೈಯಲ್ಲಿದ್ದ ಪುಟ್ಟ ಕೇಕ್ ಬಾಕ್ಸ್ ಆ ಐಷಾರಾಮಿ ಪಾರ್ಟಿಯ ಮುಂದೆ ಕೀಳಕ್ ಕಾಣ್ತಾ ಇತ್ತು. ಮರುಕ್ಷಣಾನೇ ಒಳಗಿನಿಂದ ಅವಳ ಸ್ನೇಹಿತಿಯೊಬ್ಳು ವ್ಯಂಗ್ಯವಾಗಿ ಕೂಗಿದ್ಲು, ಹೇ ವೈಭವಿ, ಆ ಡೆಲಿವರಿ ಬಾಯ್ ಹತ್ರ ಏನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ, ಬೇಗ ಬಾ. ಮತ್ತೊಬ್ಳು ನಗ್ತಾ, ಹೇ ನೀನ್ ಮಿಸ್ಟೇಕ್ ಮಾಡ್ಕೊಂಡೆ, ಅವನು ಜಸ್ಟ್ ಡೆಲಿವರಿ ಬಾಯ್ ಎಲ್ಲ ಕಣೆ, ವೈಭವಿ ಡೇಟ್ ಮಾಡ್ತಿರೋ ಸ್ಪೆಷಲ್ ಬಾಯ್ ಎಂದಾಗ ಅಲ್ಲಿದ್ದವ್ರೆಲ್ಲರೂ ಜೋರಾಗಿ ನಕ್ರು. ಆ ನಗು ಸಾಮ್ರಾಟ್ನ ಎದೆಗೆ ಚೂರಿ ಅಂತ ಚುಚ್ಚಿತು.
ಮಿಂಚ್ತು. ಅವ್ನ್ ಶಾಕ್ ನಲ್ಲಿ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಹ್ಯಾಪಿ ಬರ್ತ್ಡೇ ಡಾರ್ಲಿಂಗ್ ಎಂಬ ಅಟ್ಟಹಾಸದ ಧ್ವನಿ ಕೇಳಿ ಸಾಮ್ರಾಟ್ ಹಿಂದೆ ತಿರುಗ್ದ. ಸೂಟು ಬೂಟು ಧರಿಸಿ ಕೈಯಲ್ಲಿ ದುಬಾರಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡು ನಿಂತಿದ್ದವನು ನಗರದ ದೊಡ್ಡ ಉದ್ಯಮಿಯ ಮಗ ಜಗನ್. ಸಾಮ್ರಾಟ್ ನನ್ನ ಭಿಕ್ಷುಕನನ್ನ ನೋಡುವಂತೆ ನೋಡಿ ಅವನನ್ನ ಪಕ್ಕಕ್ಕೆ ತಳ್ಳಿ ವೈಭವಿಯನ್ನ ಬಿಗಿಯಾಗಿ ಅಪ್ಕೊಂಡು ಗಿಫ್ಟ್ ಬಾಕ್ಸ್ ಕೊಟ್ಟ. ಆ ದೃಶ್ಯವನ್ನು ನೋಡಿದ ಸಾಮ್ರಾಟ್ನ ರಕ್ತ ಕುದಿಯೋಕ್ ಶುರುವಾಯ್ತು. ವೈಭವಿ ತನ್ನ ಸ್ನೇಹಿತರ ಕಡೆ ತಿರುಗಿ ಅಹಂಕಾರದಿಂದ, ಗರ್ಲ್ಸ್, ನಾನೇನು, ನನ್ ಸ್ಟ್ಯಾಂಡರ್ಡ್ಸ್ ಏನು, ನನ್ ಸ್ಟ್ಯಾಂಡರ್ಡ್ ಏನು ಅಂತ ಇವಾಗಾದ್ರೂ ಗೊತ್ತಾಯ್ತಾ ಅಂತ ಹೇಳಿ ನಂತರ ಸಾಮ್ರಾಟ್ನ ಕಡೆ ತಿರುಗಿ, ಸಾಮ್ರಾಟ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ಇರ್ತೀಯಾ ಅಂತ ಮುಖಕ್ಕೆ ಹೊಡೆದಂತ ಹೇಳೇ ಬಿಟ್ಲು. ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ಸಾಮ್ರಾಟ್ ಅಳೋ ಧ್ವನಿಯಲ್ಲಿ ಹೇಳ್ದ. ಆಗ ಜಗನ್ ಕ್ರೂರವಾಗಿ ನಗ್ತಾ, ಇನ್ನೇನು ನಿನ್ನಂತ ಬಿಕಾರಿ ಜೊತೆ ಇವಳು ಲೈಫ್ ಲಾಂಗ್ ಈ ತರ ಸಿಂಗಲ್ ಪೀಸ್ ಕೇಕ್ ತಿನ್ಕೊಂಡ್ ಬದುಕ್ಬೇಕಾ ಅಂತ ಅವನ್ ಕೈಯಲ್ಲಿದ್ದ ಕೇಕ್ ತುಂಡನ್ನ ನೋಡಿ ಅವಮಾನಿಸ್ದ. ಆ ಕ್ಷಣ ಸಾಮ್ರಾಟ್ನ ಸಹನೆ ಕಟ್ಟೆಯೊಡೆಯಿತು. ಕೈಯಲ್ಲಿದ್ದ ಕೇಕ್ ಬಾಕ್ಸ್ ಅನ್ನ ಕೆಳಗೆಸೆದು ತನ್ನೆಲ್ಲ ನೋವು ಅವಮಾನವನ್ನ ಮುಷ್ಟಿಯಲ್ಲಿ ಹಿಡಿದು ಜಗನ್ನ ಮುಖಕ್ಕೆ ರಪ್ಪೆಂದು ಬಾರಿಸಿದ. ಪಂಚ್ನೆ ರಭಸಕ್ಕೆ ಜಗನ್ನ ಮೂಗಿನಿಂದ ರಕ್ತ ಚೆಮ್ತು. ವೈಭವಿ ಮತ್ತು ಅವಳ ಸ್ನೇಹಿತರು ಗಾಬರಿಯಿಂದ ಚೀರ್ತಾ ಇದ್ದಂತೆ ಸಾಮ್ರಾಟ್ ವೈಭವಿಯ ಕಣ್ಣುಗಳಲ್ಲಿ ನೋಡಿ, ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ವೈಭವಿ, ಇದಕ್ ನೀನ್ ರಿಗ್ರೆಟ್ ಮಾಡೇ ಮಾಡ್ತೀಯಾ, ಅವತ್ತು ನಾನ್ ಮಾತಾಡ್ತೀನಿ ಅಂತ ಗುಡುಗಿ ಅಲ್ಲಿಂದ ಹೊರ ನಡೆದೇ ಬಿಟ್ಟ. ಅಪ್ಪ ಸತ್ತಾಗಾದ ನೋವಿಗಿಂತಲೂ ಹೆಚ್ಚಿನ ನೋವು ಅವನನ್ನ ಈಗ ಕಾಡ್ತಾ ಇತ್ತು. ಅವನಿಗೆ ನಿಜವಾಗಿಯೂ ತಾನು ಅನಾಥ ಎಂಬ ಭಾವನೆ ಮೊದಲ ಬಾರಿಗೆ ಆವರಿಸಿತ್ತು. ಆ ಸಿಟ್ಟು, ಹತಾಶೆ, ನೋವಿನಲ್ಲಿ ಕಂಠ ಪೂರ್ತಿ ಕುಡಿದ. ತನ್ನ ಕಾಲ್ ಮೇಲೆ ತಾನು ನಿಲ್ಲಲು ಆಗದಷ್ಟು ಮತ್ತೇರಿದ್ದ ಸಾಮ್ರಾಟ್ ಓಲಾಡ್ತಾ ಫುಟ್ಪಾತಿನ ಮೇಲೆ ತಡಾರಂತ ಕುಸಿದು ಬಿದ್ದ. ಕ್ಷಣದಲ್ಲೇ ಪ್ರಜ್ಞೆ ತಪ್ಪೋ ಹಾಗೆ ಕತ್ತಲು ಅವನ ಕಣ್ಣನ್ನ ಆವರಿಸ್ಕೊಂಡ್ಬಿಡ್ತು. ಮಾರನೇ ದಿನ ಬೆಳಗ್ಗೆ ಸಾಮ್ರಾಟ್ ನಿದ್ದೆಗಣ್ಣಿನಲ್ಲಿ ಪಕ್ಕಕ್ಕೆ ಹೊಳ್ದಾಗ ಅವನ್ ಕೈಗೆ ಮೃದುವಾದ ಸ್ಪರ್ಶವೊಂದು ತಗುಲಿದ ಅನುಭವ ಆಯ್ತು. ಕರೆಂಟ್ ಶಾಕ್ ಹೊಡೆದಂತೆ ಕಣ್ಬಿಟ್ ನೋಡ್ದ. ಅವನ್ ಪಕ್ಕದಲ್ಲಿ ಸುಂದರ ಯುವತಿಯೊಬ್ಳು ಗಾಢ ನಿದ್ರೆಯಲ್ಲಿದ್ಲು. ಗಾಬರಿಯಿಂದ ಎದ್ ಕೂತ್ರೆ ಅವನ್ ಮೈ ಮೇಲೆ ಬಟ್ಟೆಗಳೇ ಇರ್ಲಿಲ್ಲ. ಸುತ್ತಲೂ ನೋಡ್ದ. ಅದು ತಾನ್ ಹಿಂದೆಂದು ನೋಡಿರದಂತಹ ಐಷಾರಾಮಿ ಕೋಣೆ. ತಾನು ಫುಟ್ಪಾತ್ ನಲ್ಲಿ ಬಿದ್ದಿದ್ ಮಾತ್ರ ನೆನ್ಪಿತ್ತು. ಇಲ್ಲಿಗೆ ಹೇಗ್ ಬಂದೆ, ಈ ಹುಡುಗಿ ಯಾರು, ಏನಾಗ್ತಾ ಇದೆ ಅಂತ ಅವ್ನ್ ಯೋಚಿಸೋಷ್ಟ್ರಲ್ಲಿ ಅವನ್ ಪಕ್ಕ ಮಲಗಿದ್ದ ಸಾನ್ಯಾ ಕೂಡ ಎಚ್ಚರಗೊಂಡ್ಲು. ತನ್ನ ಪಕ್ಕದಲ್ಲಿ ಯಾರೋ ಒಬ್ಬ ಹುಡುಗ ಮೈ ಮೇಲೆ ಬಟ್ಟೆ ಇಲ್ದೆ ಕುಳಿತಿರೋದನ್ನ ನೋಡಿ ಅವಳಿಗೆ ಭೂಮಿಯೇ ಬಾಯ್ ಬಿಟ್ಟಂತಾಯ್ತು. ಅವಳು ಗಾಬರಿ, ಕೋಪಕ್ಕೆ ಟರ್ನ್ ಆಗಿ ಸರ್ರಂತ ಸಾಮ್ರಾಟ್ನ ಕಪಾಳಕ್ಕೆ ಬಾರ್ಸಿದ್ಲು. ಹೂ ದ ಹೆಲ್ ಆರ್ ಯು? ನೀನ್ ಒಳಗೆ ಹೇಗ್ ಬಂದೆ? ನಿನ್ ಬಟ್ಟೆಯಲ್ಲಿ ನನ್ನನ್ ಏನ್ ಮಾಡ್ದೆ ನೀನು, ರಾಸ್ಕಲ್, ಬಾಯ್ ಬಿಡೋ. ಅವಳು ಕೂಗಾಟಕ್ಕೆ ಇಡೀ ಕೋಣೆಯೇ ನಡಕ್ತಾ ಇತ್ತು. ಆದ್ರೆ ಸಾಮ್ರಾಟ್ಗೂ ಕೂಡ ಏನೂ ಅರ್ಥವಾಗ್ತಿರ್ಲಿಲ್ಲ. ಅದು ನನ್ಗೇನು ಗೊತ್ತಿಲ್ಲ ಅಂತ ಅವ್ನ್ ತಡವರ್ಸ್ತಿರ್ವಾಗ್ಲೆ ಕೋಣೆಯ ಬಾಗಿಲು ದಡ್ಡ ತಡ್ಕೊಂತು. ಅಲ್ಲಿ ತನ್ನ ಗ್ಯಾಂಗ್ ಜೊತೆ ವಿಜಯದ ನಗೆ ಬೀರ್ತಾ ಸಾನ್ಯಾಳ ಅಣ್ಣ ಸೂರಜ್ ನಿಂತಿದ್ದ. ಅವನ್ ಹಿಂದೆನೆ ಗಂಭೀರವಾಗಿ ಹೆಜ್ಜೆ ಹಾಕ್ತಾ ಸಾನ್ಯಾಳ ತಾತ ಶ್ರೀಕಂಠದತ್ತ ಕೋಣೆಯೊಳಗೆ ಕಾಲಿಟ್ರು. ಮೊಮ್ಮಗಳ ಸ್ಥಿತಿಯನ್ನ ಕಂಡು ಅವ್ರ ಕಣ್ಣುಗಳು ಕೆಂಡವಾದ್ವು. ನಾನ್ ನಿನ್ನಿಂದ ಇಂಥದ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾನ್ಯಾ ಅಂತ ಗಡ್ಸು ಧ್ವನಿಯಲ್ಲಿ ಹೇಳ್ಬಿಟ್ಟಾಗ ಸಾನ್ಯಾ ಮತ್ತು ಸಾಮ್ರಾಟ್ ಇಬ್ರು ಆದ್ರಿ ಹೋದ್ರು. ತಾತ ಪ್ಲೀಸ್ ಟ್ರಸ್ಟ್ ಮೀ, ನೀವ್ ಅನ್ಕೋತಿರೋ ಹಾಗೆ ಏನು ಇಲ್ಲ, ಇವನ್ ಯಾರು ಅಂತಾನೂ ನನ್ಗೆ ಗೊತ್ತಿಲ್ಲ ಅಂತ ಸಾನ್ಯಾ ಗೋಗರಿತಿದ್ರು. ಅವಳ ಮಾತನ್ನ ಅರ್ಧದಲ್ಲೇ ತಡೆದ ಶ್ರೀಕಂಠದತ್ತ, ಕೊಂಡದ್ ಮನೆ ಫ್ಯಾಮಿಲಿ ಪರಂಪರೆ ಏನು, ರೀತಿ ರಿವಾಜ್ ಏನು ನಿನಗ್ ಗೊತ್ತಿದೆ ತಾನೆ, ಗೊತ್ತಿದ್ದು ತಪ್ಪು ಮಾಡಿದ್ಯಾ ಅಂದ್ಮೇಲೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ ಅಂತ ಹೇಳಿ ಸಾಮ್ರಾಟ್ನತ್ತ ತಿರುಗಿ ಹಲ್ಕಡಿತ, ನೀನ್ ನನ್ ಮೊಮ್ಮಗಳ ಜೊತೆ ಮಲಗಿದ್ದೆ ಅಲ್ವಾ, ನಮ್ ಕುಟುಂಬದ ರೂಲ್ಸ್ ಪ್ರಕಾರ ಇನ್ ಮುಂದೆ ನೀನೇ ನಮ್ ವಂಶದಳಿಯ, ಇನ್ ಚರ್ಚೆ ಬೇಡ ಅಂತ ಫೈನಲ್ ಡಿಸಿಷನ್ ಹೇಳೇ ಬಿಟ್ರು. ಆ ಮಾತನ್ನ ಕೇಳಿದ ಸಾನ್ಯಾ ತಲೆ ಮೇಲೆ ಆಕಾಶನೇ ಕಳ್ಸಿ ಬೀಳ್ತಿದ್ಯೇನೋ ಅಂತ ಅನ್ಸೋಕ್ ಶುರುವಾಯ್ತು. ವೇಟ್ ನಮ್ಮಿಬ್ರ ನಡುವೆ ಅಂತದೇನು ನಡೆದಿಲ್ಲ ಅಂತ ಸಾಮ್ರಾಟ್ ಅವರಿಗೆ ಅರ್ಥ ಮಾಡ್ಸೋಕ್ ಪ್ರಯತ್ನಿಸಿದ್ರು. ಯಾರು ಅವನ ಮಾತನ್ನ ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಮರುಕ್ಷಣ ಶ್ರೀಕಂಠದತ್ತರ ಆಜ್ಞೆಯಂತೆ ಅವರ ಗಾರ್ಡ್ಗಳು ಸಾಮ್ರಾಟ್ನನ್ನ ಹಿಗ್ಗಾಮುಗ್ಗ ಹೊಡೆದ್ರು. ನಂತರ ಸಾನ್ಯಾಳ ಕಡೆ ತಿರುಗಿದ ಶ್ರೀಕಂಠದತ್ತ, ಇವತ್ ಸಂಜೆ ಮಿಲೇನಿಯರ್ ಅಕ್ರಮ್ ಪಾರ್ಟಿಗೆ ಇನ್ವೈಟ್ ಮಾಡಿದಾನೆ, ನೀನೊಬ್ಳೆ ಹೋಗೋದಲ್ಲ, ನಿನ್ ಜೊತೆ ಇವನನ್ನು ಕರ್ಕೊಂಡು ಹೋಗ್ಬೇಕು, ನನ್ನ ಮಾತನ್ನ ಮೀರೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಸೂರಜ್ ತಂಗಿಯ ಪರಿಸ್ಥಿತಿಯನ್ನ ನೋಡಿ ಕುಹಕವಾಗಿ ನಗ್ತಾ ತಾತನನ್ನ ಹಿಂಬಾಲಿಸ್ದ. ಅವತ್ ಸಂಜೆ ಪಾರ್ಟಿಗೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇಬ್ರಿಗೂ ಇತ್ತು. ಸಾನ್ಯಾ ಕಾರ್ನಲ್ಲಿ ತನ್ನ ಪಕ್ಕ ಕುಳಿತ ಸಾಮ್ರಾಟ್ನನ್ನ ದ್ವೇಷದಿಂದ ನೋಡ್ತಾ ಇದ್ಲು. ನೋಡು, ನನ್ ಜೊತೆ ಬರ್ತಾ ಇದ್ಯಾ ಸರಿ, ಆದ್ರೆ ಅಲ್ಲಿ ನೀನು ನನ್ ಗಂಡ ಅನ್ನೋ ಭ್ರಮೆಯಲ್ಲಿರ್ಬೇಡ, ನನ್ನಿಂದ 10 ಅಡಿ ದೂರ ನಿಂತ್ಕೋ. ನನ್ ಬಟ್ಟೆ ಬೆಲೆ ಗೊತ್ತಾ ನಿನ್ಗೆ, ನೀನ್ ಇಡೀ ತಿಂಗಳ ಸಂಬಳಕ್ಕಿಂತ ಜಾಸ್ತಿ. ನನ್ ಸ್ನೇಹಿತರ ಮುಂದೆ ನನ್ ಮರ್ಯಾದೆ ಕಳಿಬೇಡ, ಯಾರಾದ್ರೂ ಕೇಳಿದ್ರೆ ನನ್ನ ಅಸಿಸ್ಟೆಂಟ್ ಅಂತ ಹೇಳು, ಅರ್ಥ ಆಯ್ತಾ ಬಿಕಾರಿ ಅಂತ ಅವ್ನ ಮುಖಕ್ಕೆ ಹೊರದಾಗಿ ಹೇಳಿದ್ಲು. ತನ್ನ ಲೈಫ್ ನಲ್ಲಿ ಇದೇನಾಗ್ತಿದೆ ಅಂತ ಗೊತ್ತಾಗದೆ ಸಾಮ್ರಾಟ್ ಮೌನವಾಗಿಯೇ ಎಲ್ಲವನ್ನ ಸಹಿಸ್ಕೊಂಡ. ಪಾರ್ಟಿ ಹಾಲ್ ಪ್ರವೇಶಿಸ್ತಾ ಇದ್ದಂತೆ ಸಾನ್ಯಾ ಅವನ್ ಕಡೆ ಬುಸ್ಗುಡ್ತಾ, ಸ್ಟೇ ಅವೇ ಫ್ರಮ್ ಮೀ ಅಂತ ಹೇಳಿ ತನ್ನ ಸ್ನೇಹಿತರ ಗುಂಪಿನತ್ತ ನಡೆದ್ಲು. ಎಲ್ರೂ ಸಾನ್ಯಾಳನ್ನ ಸುತ್ತುವರೆದು, ಯಾರವನು, ಈ ತರದ ಕೆಲ್ಸದವನ್ನೆಲ್ಲ ಯಾಕೆ ಪಾರ್ಟಿ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳೋಕ್ ಶುರು ಮಾಡಿದ್ರು. ಆಗ್ಲೇ ಅಲ್ಲಿಗ್ ಬಂದ ಸಾನ್ಯಾಳನ್ನ ಸೂರಜ್ ಎಲ್ಲಾರ್ಗೂ ಕೇಳೋ ಹಾಗೆ, ಅವನು ಕೆಲಸದವನಲ್ಲ, ಅವನೇ ನನ್ ತಂಗಿ ಮದ್ವೆ ಆಗ್ತಿರೋ ಹುಡ್ಗ, ನಮ್ಮನೆ ಭಾವಿ ಅಳಿಯ ಅಂತ
ಅಂತ ಎಲ್ಲರಿಗೂ ಕೇಳೋ ಹಾಗೆ ಹೇಳ್ಬಿಟ್ಟ. ಆ ಮಾತ್ ಕೇಳಿ ಅಲ್ಲಿದ್ದವ್ರೆಲ್ರು ಶಾಕ್ ಆಗೋದ್ರು. ಎಲ್ರು ಚೀಪ್ ಆಗಿ ಸಾಮ್ರಾಟ್ನ ನೋಡ್ತಾ ತಮ್ಮಲ್ಲೇ ಮಾತಾಡ್ಕೊಳ್ಳೋಕ್ ಶುರು ಮಾಡಿದ್ರು. ಸಾನ್ಯಾಳಿಗೆ ಇದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿರ್ಲಿಲ್ಲ. ಆಗ ಅಲ್ಲಿದ್ದ ಒಬ್ಬ, ಇಂತ ಬಿಕಾರಿ ಎಲ್ಲ ಇರೋ ಪಾರ್ಟಿಯಲ್ಲಿ ನಾವಿರಲ್ಲ, ಇವನನ್ನ ಮೊದ್ಲು ಹೊರಗ್ ಕಳ್ಸಿ ಅಂತ ಜಗನ್ ತೆಗೆದ್ಬಿಟ್ಟ. ಅವ್ನ್ ಹಾಗೆ ಹೇಳ್ತಿದ್ದ ಹಾಗೆ ಇನ್ನೂ ಒಂದಿಷ್ಟು ಜನ ಸಾಮ್ರಾಟ್ನ ಆಚೆ ಕಳಿಸ್ಲೇಬೇಕು ಅಂತ ಕೂಗಾಡೋಕ್ ಶುರು ಮಾಡಿದ್ರು. ಆಗ್ಲೇ ಅಲ್ಲಿ ನಡೀತಾ ಇದ್ದ ಗದ್ದಲವನ್ನ ಕೇಳಿ ಪಾರ್ಟಿಯ ಆಯೋಜಕ ಇಂಡಿಯಾದ ರಿಚೆಸ್ಟ್ ಪರ್ಸನ್ ಅಕ್ರಮ್ ಅಲ್ಲಿಗ್ ಬಂದ. ಏನಾಗ್ತಿದೆ ಇಲ್ಲಿ ಅಂತ ಗಂಭೀರವಾಗಿ ಕೇಳ್ದ. ಆಗ ಯಾರೋ ಒಬ್ಬ ಸಾಮ್ರಾಟ್ನತ್ತ ಕೈ ತೋರಿಸಿ, ಸರ್ ಇವನೊಬ್ಬ ಕ್ರಿಮಿನಲ್, ಕದ್ದು ಪಾರ್ಟಿಯೊಳಗೆ ನುಗ್ಗಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ದ. ಅಕ್ರಮ್ ಸಾಮ್ರಾಟ್ನ ಗುರಾಯಿಸ್ತಾ ಅವನ್ ಕೈಯನ್ನ ರಫ್ ಅಂತ ಹಿಡಿದು ಒಂದ್ ಮಾತನ್ನು ಆಡಲು ಬಿಡದೆ ತನ್ನ ಪ್ರೈವೇಟ್ ರೂಮ್ ನತ್ತ ಎಳ್ಕೊಂಡ್ ಹೋಗ್ತಾನೆ. ಇದನ್ನ ನೋಡಿದ ಸಾನ್ಯಾ, ಸೂರಜ್ ಮತ್ತೆ ಅಲ್ಲಿ ಸೇರಿದವರೆಲ್ಲರೂ ಇವತ್ತು ಸಾಮ್ರಾಟ್ನ ಕತೆ ಮುಗಿತು ಅಂತಾನೆ ಭಾವಿಸಿದ್ರು. ಆದ್ರೆ ಸಾನ್ಯಾಳ ಮನಸ್ಸಿನಲ್ಲಿ ವಿಚಿತ್ರವಾದ ಅನುಮಾನ ಶುರುವಾಯ್ತು. ಅವಳು ಯಾರಿಗೂ ಕಾಣದಂತೆ ಅವರಿಬ್ಬರನ್ನ ಹಿಂಬಾಲಿಸಿದ್ಲು. ಕೋಣೆಯ ಬಾಗಿಲಿನ ಬಳಿ ನಿಂತು ಕೀ ಹೋಲ್ ಮೂಲಕ ಒಳಗೆ ನೋಡಿದ್ಲು. ಒಳಗೆ ಇಂಡಿಯಾದ ರಿಚೆಸ್ಟ್ ಬಿಸಿನೆಸ್ ಟೈಕೂನ್ ಅಂತ ಕರ್ಸ್ಕೊಳ್ಳೋ ಅಕ್ರಮ್ ಒಂದ್ ಹೊತ್ತಿನ ಊಟಕ್ಕೂ ಗತಿಯಿಲ್ಲದ ಬಿಕಾರಿ ಸಾಮ್ರಾಟ್ ಕಾಲಿಗೆ ಬಿದ್ದು ಅದೊಂದು ರಹಸ್ಯವನ್ನ ಹೇಳೇ ಬಿಟ್ಟ. ಆ ಮಾತುಗಳನ್ನ ಕೇಳಿದ ಸಾನ್ಯಾಗೆ ಆಕಾಶನೇ ಕಳ್ಚಿ ಅವಳ ತಲೆ ಮೇಲೆ ಬೀಳೋ ಹಾಗಾಗ್ತಿತ್ತು. ಹಾಗಾದ್ರೆ ಬಿಕಾರಿ ಡೆಲಿವರಿ ಬಾಯ್ ಸಾಮ್ರಾಟ್ ಕಾಲಿಗೆ ಬಿದ್ದು ಆ ಗರ್ಭ ಶ್ರೀಮಂತ ಅಕ್ರಮ್ ಅಂತ ಯಾವ ರಹಸ್ಯ ಹೇಳ್ದ? ಅಷ್ಟಕ್ಕೂ ಸಾನ್ಯಾ ರೂಮ್ ಒಳಗೆ ಸಾಮ್ರಾಟ್ ಬರೋದಕ್ಕೂ ಸೂರಜ್ಗೂ ಏನಾದ್ರೂ ಲಿಂಕ್ ಇದ್ಯಾ? ಮುಖ್ಯವಾಗಿ ಸಂಜಯ್ ಸಾವಿನ ಹಿಂದೆ ಇರೋ ನಿಗೂಢ ರಹಸ್ಯ ಏನು? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.